ಹಾಯ್ ಗೆಳೆಯರಿ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಹಾಗೆ ವಿಡಿಯೋ ಕೊನೆಯಲ್ಲಿ ತುಂಬ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಇದೆ, ಪೂರ್ತಿ ಕೇಳಿ ಆನಂದಿಸಿ. ಹಾಗೆ ಬನ್ನಿ ಕತೆ ಪ್ರಾರಂಭಿಸೋಣ. ಒಂದು ಚಿಕ್ಕ ಪಟ್ಟಣದಲ್ಲಿ ನಾನು ವಾಸಿಸುತ್ತಿದ್ದೆ. ನನಗೆ ಯಾವಾಗಲೂ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅನ್ನುವ ಆಸಕ್ತಿ ತುಂಬ ಜಾಸ್ತಿಯೇ ಇತ್ತು. ಹಾಗೆ ನಾನು ಸಣ್ಣ ವಿಷಯದಲ್ಲೂ ದೊಡ್ಡ ಅರ್ಥವನ್ನು ಹುಡುಕುವ ಸ್ವಭಾವವನ್ನು ನಾನು ಹೊಂದಿದ್ದೆ. ಹಾಗೆ ನನಗೆ ವಯಸ್ಸು ಅಂದಾಜು ಒಂದು 23 ಆಗಿದ್ದವು. ಹಾಗೆ ನಾನು ನೋಡಲು ತುಂಬ ಚೆನ್ನಾಗಿ ಒಳ್ಳೆ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಒಂದು ದಿನ ಸಂಜೆ ನಾನು ಒಂದು ಹಣ್ಣಿನ ಅಂಗಡಿಯ ಹತ್ತಿರ ನಿಂತಿದ್ದೆ. ಅಲ್ಲಿ ಪರಿಚಿತವಾಗಿದ್ದ ಆಂಟಿ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು. ಹಾಗೆ ಆಂಟಿಯ ಹತ್ತಿರ 2 ಸೇಬು ಹಣ್ಣುಗಳು ಇದ್ದವು. ಹಾಗೆ ಅವುಗಳು ಸ್ವಲ್ಪ ಹಳೆಯದಾಗಿ ಕಾಣಿಸುತ್ತಿದ್ದವು. ಹಾಗೆ ನಾನು ಆಂಟಿಗೆ ಕೇಳಿದೆ, ಆಂಟಿ, ಈ ಸೇಬು ಹಣ್ಣುಗಳನ್ನು ಯಾರು ಕೇಳಲಿಲ್ಲವಾ ಅಂತ ಆಂಟಿಗೆ ನಾನು ಕೇಳಿದಾಗ ಆಂಟಿ ಅವರು ನೋಡುತ್ತಾ ನಗುತ್ತಾ ಹೇಳಿದರು, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮೂಲಕ ದೊರೆಯುತ್ತವೆ. ಹಾಗೆ ನಮ್ಮ ಚಾನಲ್ ಈ ವಿಡಿಯೋ ನೋಡುವುದರ ಜೊತೆ ಒಂದು ಲೈಕ್ ಕೂಡ ಮಾಡಿ. ಹಾಗೆ ಆಂಟಿ ಹೇಳಿದರು, ಹೌದು, ಇನ್ನು ಸ್ವಲ್ಪ ಹಳೆಯವು, ಎಲ್ಲವೂ ಹೊಸದೇನು ಹುಡುಕುತ್ತಾರೆ, ಅದಕ್ಕಾಗಿ ನನಗೆ ಸ್ವಲ್ಪ ಮನಸ್ಸಿನಲ್ಲಿ ನೋವಾಗುತ್ತದೆ ಅಂತ ಆಂಟಿ ಹೇಳಿದರು. ಆ ಮಾತು ನನ್ನ ಮನಸ್ಸಿನಲ್ಲಿ ತಟ್ಟಿತ್ತು. ಹಳೆಯದಾದರೆ ಮೌಲ್ಯ ಇಲ್ಲವಾ ಅಂತ ಆಂಟಿಗೆ ನಾನು ಕೇಳಿದೆ. ಅದಕ್ಕೆ ಆಂಟಿಗೆ ನಾನು ಕೇಳಿದಾಗ ಆಂಟಿ ಸ್ವಲ್ಪ ಯೋಚಿಸಿ ಹೇಳಿದರು, ನಿನಗೆ ಒಂದು ಮಾತನ್ನು ಹೇಳುತ್ತೇನೆ. ಈ 2 ಸೇಬು ಹಣ್ಣುಗಳೇ ನಿನಗೆ ಒಂದು ಪಾಠ ಕಲಿಸುತ್ತವೆ ಅಂತ ಆಂಟಿ ನನಗೆ ಹೇಳಿದರು. ನನಗೆ ಒಂದು ಕ್ಷಣ ವಿಚಾರ ಮಾಡುತ್ತಾ ನಾನು ಅಲ್ಲಿಯೇ ನಿಂತುಕೊಂಡೆ. ನನಗೆ ಕುತೂಹಲ ಹೆಚ್ಚಾಯಿತು. ಅದು ಏನು ಆಂಟಿ ಅಂತ ಆಂಟಿಗೆ ಕೇಳಿದೆ. ಅವರು ಅಂಗಡಿಯ ಒಳಗೆ ಕರೆದುಕೊಂಡು ನನ್ನನ್ನು ಕೂರಿಸಿದರು. ಹಾಗೆ ಅಲ್ಲಿಯೇ ಒಂದು ಹಳೆಯ ಮರದ ಪೆಟ್ಟಿಗೆ ಇತ್ತು. ಇದು ನನ್ನ ಹತ್ತಿರ ಬಹಳ ವರ್ಷಗಳಿಂದ ಇದೆ ಎಂದು ಆಂಟಿ ಹೇಳಿದಾಗ ನನಗೆ ಆಂಟಿ ಏನು ಹೇಳುತ್ತಿದ್ದಾರೋ ಅಂತ ಕೂಡ ನನಗೆ ತಿಳಿಯುತ್ತಿರಲಿಲ್ಲ. ಹಾಗೆ ನಾನು ಪೆಟ್ಟಿಗೆಯನ್ನು ತೆರೆದಾಗ ಒಳಗೆ ಒಂದು ಹಳೆಯ ಆಟದ ಯಂತ್ರ ಕಾಣಿಸಿತು. ಅದು ಸಾಮಾನ್ಯ ಆಟದ ಯಂತ್ರದಂತೆ ಕಾಣಿಸುತ್ತಿರಲಿಲ್ಲ. ಅದರಲ್ಲಿ ಕೆಲವು ಬಟನ್ಗಳು, ಒಂದು ಸಣ್ಣ ಪರದೆ ಇತ್ತು. ಇದು ಏನು ಅಂತ ನಾನು ಆಂಟಿಗೆ ಕೇಳಿದೆ. ನಾನು ಆಶ್ಚರ್ಯದಿಂದ ಆಂಟಿಗೆ ನಾನು ಕೇಳಿದೆ. ಆಂಟಿ ಅವರು ಹೇಳಿದರು, ಅದು ಮನಸ್ಸಿನ ಆಟ. ಇದು ಬಳಸುವವರು ತಮ್ಮ ಜೀವನದ ಬಗ್ಗೆ ಯೋಚಿಸುತ್ತಾರೆ. ಆ ಆಟವನ್ನು ಬಳಸಲು ಇಬ್ಬರು ಬೇಕು ಅಂದರು. ನಾನು ನನ್ನ ಸ್ನೇಹಿತರನ್ನು ಕೇಳಿಕೊಂಡೆ ಬಂದೆ. ನಂತರ ಸರಳ ಮನಸ್ಸಿನವರು, ಆದರೆ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ಅವನಿಗೆ ಇತ್ತು. ಯಂತ್ರವನ್ನು ಆನ್ ಮಾಡಿದಾಗ ಪರದೆಯ ಮೇಲೆ ಒಂದು ಪ್ರಶ್ನೆ ಬಂತು. ನಿನ್ನ ಜೀವನದಲ್ಲಿ ಏನು ಗಮನಿಸಿದೆ ಬಿಟ್ಟಿರುವುದನ್ನು ಏನು ಅಂತ ಅವರು ಕೇಳಿದರು. ನಾನು ಮೌನಿಯಾಗಿ ಬಿಟ್ಟೆ. ಮತ್ತೊಂದು ಪ್ರಶ್ನೆ, ಹೊಸದಾದನ್ನು ಹುಡುಕುತ್ತಾ ಹಳೆಯದನ್ನು ನೀನು ಎಷ್ಟು ಬಾರಿ ನಿರ್ಲಕ್ಷ್ಯ ಮಾಡಿದ್ದೀಯಾ ಅಂದು ಕೇಳಿದರು. ಅದೇ ಕ್ಷಣದಲ್ಲಿ ನನಗೆ ಆಂಟಿಯ ಹತ್ತಿರ ಇರುವ 2 ಸೇಬು ಹಣ್ಣುಗಳು ನೆನಪಿಗೆ ಬಂದವು. ಸ್ನೇಹಿತನು ನಿಧಾನವಾಗಿ, ನಾನು ಯಾವಾಗಲಾದರೂ ಹೊಸದನ್ನು ಬೇಕು ಅಂತ ಯೋಚಿಸುತ್ತಿದ್ದೆ, ಆದರೆ ಹಳೆಯ ಅನುಭವಗಳನ್ನೇ ನನಗೆ ಪಾಠ ಕಲಿಸುತ್ತಿದ್ದವು. ಯಂತ್ರ ನಿಧಾನವಾಗಿ ಆಫ್ ಮಾಡಿ ಆಯಿತು. ಆಂಟಿ ನಗುನಗುತ್ತಾ ಹೇಳಿದರು, ನೋಡಿದ್ದೀಯಾ, ಆ ಸೇಬು ಹಣ್ಣುಗಳನ್ನು ನಿನ್ನ ಇಲ್ಲಿಗೆ ತಂದು ನಿಲ್ಲಿಸಿವೆ. ಅದಕ್ಕಾಗಿ ನಾನು ಆ ಸೇಬು ಹಣ್ಣುಗಳನ್ನು ಕೈಯಲ್ಲಿ ಹಿಡಿದು ನೋಡುತ್ತಿದ್ದೆ. ಆ ಹಣ್ಣುಗಳು ತುಂಬ ರಸಭರಿತವಾಗಿ ಚೆನ್ನಾಗಿ ಇದ್ದವು, ಹಾಗೆ ತುಂಬ ಹಣ್ಣಾಗಿದ್ದವು. ಹಾಗೆ ಆ ಸೇಬು ಹಣ್ಣುಗಳಲ್ಲಿ ಇನ್ನೂ ಮೌಲ್ಯ ಇತ್ತು. ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು, ಜೀವನದಲ್ಲೂ ಹೀಗೆ ಕೆಲವು ಜನ ಕೆಲವು ಅವಕಾಶಗಳನ್ನು, ಕೆಲವು ಪಾಠಗಳನ್ನು ಹಳೆಯದಾಗಿ ಕಾಣುತ್ತವೆ, ಆದರೆ ಅವುಗಳ ಮೌಲ್ಯ ಅರ್ಥ ಮಾಡಿಕೊಳ್ಳಬೇಕು ಅಂತ ಆ ಒಂದು ವಿಚಾರದಿಂದ ತಿಳಿದುಕೊಂಡೆ. ನಾನು ಆಂಟಿಗೆ ಧನ್ಯವಾದ ಹೇಳಿ ಹೊರಗಡೆ ಬಂದೆ. ಆ ದಿನದಿಂದ ನಾನು ಯಾವುದನ್ನು ತಕ್ಷಣ ತಿರಸ್ಕರಿಸುತ್ತಿದ್ದನೋ ನಿಲ್ಲಿಸಿದೆ. 2 ಸೇಬು ಹಣ್ಣುಗಳನ್ನು ಕತೆ ನನ್ನನ್ನು
ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿತ್ತು. ಹಾಗೆ ಮಾರನೆಯ ದಿನ ನಾನು ಆಂಟಿಯ ಹತ್ತಿರ ಹೋಗಿ ಆ ಸೇಬು ಹಣ್ಣುಗಳನ್ನು ತೆಗೆದುಕೊಂಡು, ನನಗೆ ಸೇಬು ಹಣ್ಣು ತಿನ್ನುವ ಆಸೆ ತುಂಬ ಇತ್ತು. ಆ ದಿನದ ನಂತರ ನಾನು ನನ್ನ ಜೀವನದಲ್ಲಿ ಬೇರೆ ದೃಷ್ಟಿಯಿಂದ ನೋಡಲು ಶುರು ಮಾಡಿದೆ. ಹಳೆಯದನ್ನು ತಕ್ಷಣ ತಿರಸ್ಕರಿಸುವುದು ಅಭ್ಯಾಸ ನಿಧಾನವಾಗಿ ಕಡಿಮೆ ಮಾಡಿದೆ. ಹಾಗೆ ನಾನು ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಒಂದೊಂದಾಗಿ ಸೇವಿಸಿದೆ. ಹಾಗೆ ಆ ಸೇಬು ಹಣ್ಣುಗಳು ತುಂಬ ಟೇಸ್ಟಿಯಾಗಿ ಇದ್ದವು. ಹಾಗೆ ಆ ಒಂದು ಸೇಬು ಹಣ್ಣುಗಳನ್ನು ನಾನು ತಿಂದು ಖಾಲಿ ಮಾಡಿದೆ. ಆಂಟಿಯು ಕೂಡ ಸೇಬು ಹಣ್ಣುಗಳನ್ನು ಕೊಟ್ಟು ಕುಳಿತುಕೊಂಡರು. ಹಾಗೆ ಆಂಟಿಗೆ ಈ ಎಲ್ಲ ಪಾಠ ಹೇಗೆ ಗೊತ್ತಾಯಿತು ಎಂದು ಮಾರನೇ ದಿನ ಬೆಳಗ್ಗೆ ನಾನು ಮತ್ತೆ ಅದೇ ಹಣ್ಣಿನ ಅಂಗಡಿಗೆ ಹೋದೆ. ಆಶ್ಚರ್ಯಕ್ಕೆ ಅಂಗಡಿ ತೆರೆದಿತ್ತು, ಆದರೆ ಆಂಟಿ ಅಲ್ಲಿಯೇ ಇರಲಿಲ್ಲ. ಪಕ್ಕದ ಅಂಗಡಿಯವರು ಹೇಳಿದರು, ಅವರು ಯಾವಾಗಲೂ ಇರುವುದಿಲ್ಲ, ಅವರಿಗೆ ಕೇವಲ ಪಾಠ ಕಲಿಸಬೇಕಾದಾಗ ಮಾತ್ರ ಬರುತ್ತಾರೆ. ಆ ಮಾತು ಕೇಳಿ ನನಗೆ ಇನ್ನೂ ಕುತೂಹಲ ಹೆಚ್ಚಾಯಿತು. ಸ್ವಲ್ಪ ಹೊತ್ತಿನ ನಂತರ ಆಂಟಿ ಆ ಅಂಗಡಿಯ ಹತ್ತಿರ ಬಂದರು. ನನ್ನನ್ನು ನೋಡಲು ಆಂಟಿ ನೋಡಿದ ಕೂಡಲೇ ನಗುತ್ತಾ ಹೇಳಿದರು, ನೀನು ಮತ್ತೆ ಬರುತ್ತೀಯಾ ಅಂತ ನನಗೆ ಗೊತ್ತಿತ್ತು. ನಾನು ಕೇಳಿದೆ, ಆಂಟಿ ಆ 2 ಸೇಬು ಹಣ್ಣುಗಳು ನನ್ನ ಜೀವನದ ಬಗ್ಗೆ ಯೋಚನೆಗೆ ಕಾರಣವಾಯಿತು. ಇನ್ನೂ ಒಂದು ಕೊರತೆ ಇದೆ ಅನಿಸುತ್ತಿದೆ ಅಂತ ಆಂಟಿಗೆ ನಾನು ನಿಧಾನವಾಗಿ ಹೇಳಿದೆ. ಕೊರತೆ ಯಾವತ್ತೂ ಇರುತ್ತದೆ, ಆದರೆ ಅದನ್ನು ನಾವು ಒಪ್ಪಿಕೊಳ್ಳುವುದು ನಮ್ಮ ಬೆಳವಣಿಗೆಯಾಗಿರುತ್ತದೆ ಅಂತ ಆಂಟಿ ಹೇಳಿದರು. ಹಾಗೆ ಆಂಟಿಯು ಕೂಡ, ಅವರಿಗೆ ವಯಸ್ಸು ಅಂದಾಜು ಒಂದು 35 ಆಗಿದ್ದವು. ಹಾಗೆ ಅವರು ಕೂಡ ನೋಡಲು ತುಂಬ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ಸಂಪ್ರದಾಯಸ್ಥ ಮಹಿಳೆಯಾಗಿ ಕಾಣುತ್ತಿದ್ದರು. ಹಾಗೆ ನನಗೆ ಕೈ ಕೊಟ್ಟರು. ಈ ಬಾರಿ ನೀವು ಸ್ವಲ್ಪ ಇನ್ನೂ ಹಳೆಯದಾಗಿ ಕಾಣಿಸುತ್ತಿದ್ದೀರಾ, ಇವು ಈ ಕೆಳಗಿನ ಉಪಯೋಗಕ್ಕೆ ಬರುವುದಿಲ್ಲ ಅಲ್ವಾ ಎಂದು ನಾನು ಕೇಳಿದೆ. ಆಂಟಿ ನಕ್ಕು ನನಗೆ ಹೇಳಿದರು, ನೀನು ಹೊರಗೆ ನೋಡ್ತೀಯಾ, ಒಳಗೆ ಏನಿದೆ ಅನ್ನೋದನ್ನು ನೋಡುವುದಿಲ್ಲ. ಅವರು ನನಗೆ ಒಂದು ಚಾಕು ಕೊಟ್ಟರು. ಒಂದನ್ನು ಕತ್ತರಿಸಿ ನೋಡು, ಒಂದು ಸೇಬು ಹಣ್ಣನ್ನು ಕತ್ತರಿಸಿ ನೋಡು ಅಂತ ಆಂಟಿ ಹೇಳಿದರು. ನಾನು ಒಂದು ಸೇಬು ಹಣ್ಣನ್ನು ತೆಗೆದುಕೊಂಡು ಕತ್ತರಿಸಿದೆ. ಹೊರಗೆ ಸುಕ್ಕಾಗಿದ್ದ, ಒಳಗೆ ಇನ್ನೂ ಚೆನ್ನಾಗಿತ್ತು. ಆಂಟಿ ಹೇಳಿದರು, ಜೀವನದಲ್ಲೂ ಹೀಗೆ, ಕೆಲವರು ಹೊರಗೆ ಸೋತವರಂತೆ ಕಾಣಿಸುತ್ತಾರೆ, ಆದರೆ ಒಳಗೆ ಅವರ ಶಕ್ತಿ ಇನ್ನೂ ಉಳಿದಿರುತ್ತದೆ. ಆ ಮಾತು ನನ್ನ ಹೃದಯಕ್ಕೆ ತಟ್ಟಿತು. ನಂತರ ಆಂಟಿ ಹೇಳಿದರು, ನಿನ್ನ ಜೀವನದಲ್ಲಿ ಯಾರನ್ನಾದರೂ ನೀನು ತಕ್ಷಣ ಅರ್ಥ ಮಾಡಿಕೊಂಡು ದೂರ ಸರಿಸಿದರೆ ನಾನು ಮೌನಿಯಾಗಿ ಬಿಟ್ಟೆ. ಆಗ ನನಗೆ ನನ್ನ ಹಳೆಯ ಸ್ನೇಹಿತ ನೆನಪಾದ. ಸಮಯದ ಕೊರತೆ ನೆನಪಿನಲ್ಲಿ ಇರಲಿಲ್ಲ, ನಾನು ಅವನಿಗೆ ದೂರವಾಗಿದ್ದೆ. ಆಂಟಿ ಮುಂದುವರಿಸಿದರು, ಈ 2ನೇ ಸೇಬು ಹಣ್ಣನ್ನು ಅದನ್ನೇ ನೆನಪಿಸಿಕೋ. ಆ ದಿನ ಸಂಜೆ ನಾನು ನನ್ನ ಹಳೆಯ ಸ್ನೇಹಿತನಿಗೆ ಕರೆದೆ. ಬಹಳ ದಿನಗಳ ನಂತರ ಮಾತನಾಡಿದಾಗ ನೀನೊಬ್ಬರ ನಡುವೆ ಇದ್ದ ದೂರ ಕ್ಷಣಗಳನ್ನು ಕರೆಸಿಕೋ ಅಂತ ಆಂಟಿ ಹೇಳಿದರು. ಅವನ ಮಾತಿನಲ್ಲಿ ನೋವು ಕೂಡ ಇತ್ತು, ಸಂತೋಷವೂ ಕೂಡ ಇತ್ತು. ಅದೇ ಕ್ಷಣದಲ್ಲಿ ನನಗೆ ಅರ್ಥವಾಯಿತು, ಕೆಲವು ಸಂಬಂಧಗಳು ಹಳೆಯದಾಗಿ ಕಾಣಿಸುತ್ತವೆ, ಆದರೆ ಅವುಗಳ ಮೌಲ್ಯ ಕಾಲದೊಂದಿಗೆ ಹೆಚ್ಚಾಗುತ್ತದೆ. ಮಾರನೇ ದಿನ ನಾನು ಮತ್ತೆ ಆಂಟಿಯ ಹತ್ತಿರ ನೋಡಲು ಹೋದೆ, ಆದರೆ ಈ ಬಾರಿ ಆಂಟಿ ಅಂಗಡಿ ಮುಚ್ಚಿತ್ತು. ಅಂಗಡಿಯ ಮುಂದೆ ಒಂದು ಚಿಕ್ಕ ಚೀಟಿ ಅಂಟಿಸಲಾಗಿತ್ತು, ಪಾಠ ಕಲಿತವರ ಮುಂದೆ ಸಾಗಬೇಕು, ಗುರು ಯಾವತ್ತೂ ಹಿಂದೆ ನಿಲ್ಲುವುದಿಲ್ಲ. ನನ್ನ ಕೈಯಲ್ಲಿ ಉಳಿಯುವುದದ್ದು 2 ಸೇಬು ಹಣ್ಣುಗಳ ಕತೆ. ಈ ಕಥೆಯಲ್ಲಿ ಪೂರ್ತಿಯಾಗಿ ವಿವರಿಸಿದ್ದೇನೆ. ಹಾಗೆ ಮಾರನೆಯ ದಿನ ಆಂಟಿ ನನಗೆ ಆಟವಾಡುವುದರ ಬಗ್ಗೆ ಕಲಿಸಿಕೊಡುವುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ದೊಡ್ಡ ಪಾಠ. ಆ ದಿನದಿಂದ ನಾನು ನನ್ನ ಜೀವನದಲ್ಲಿ ಯಾರನ್ನೂ ಯಾವುದನ್ನು ತಕ್ಷಣಕ್ಕೆ ತಿರಸ್ಕರಿಸುವುದಿಲ್ಲ. 2 ಸೇಬು ಹಣ್ಣುಗಳು ನನಗೆ ಜೀವನದಲ್ಲಿ ನೋಡಲು ದೃಷ್ಟಿಕೋನ ಬದಲಾಯಿಸಿದೆ. ಈ ಕತೆ ಪೂರ್ತಿ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ನೀವು ಪೂರ್ತಿ ಕೇಳಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಬೇಕಾದರೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.